ನಿನ್ನೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಬಹಳ ಸಂಚಲನ ಮೂಡಿಸಿದೆ. ಅಲ್ಲಿ ಅವರಿಬ್ಬರು ಏನೇನ್ ಚರ್ಚೆ ಮಾಡಿದ್ರು ಅನ್ನೋದು ಭಾರಿ ಕುತೂಹಲದ ಸಂಗತಿ. ಹಾಗಿದ್ರೆ ಇಬ್ಬರ ಮುಖಾಮುಖಿಯಲ್ಲಿ ಏನೇನ್ ಚರ್ಚೆ ಆಯಿತು, ಇಲ್ಲಿದೆ ಇನ್ಸೈಡ್ ಸಂಗತಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೇನಾಯಿತು? ಸಿಎಂ ಡಿಸಿಎಂ ನಡುವೆ ಮಾತುಕತೆ ಏನು? ಒಂದು ತಿಂಗಳಿಂದ ಕುರ್ಚಿ ಕದನದ ಬಳಿಕ ಸಿಎಂ ಮತ್ತು ಡಿಸಿಎಂ ಕದನ ವಿರಾಮ ಘೋಷಿಸಿದ್ದಾರೆ. ಇಬ್ರು ನಿನ್ನೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಗ್ಗಟ್ಟಾಗಿ ಶಾಂತಿ ಮಂತ್ರ ಪಠಿಸಿದ್ದಾರೆ. ಹಾಗಿದ್ರೆ ಇಬ್ಬರು ಉಪಹಾರ ಸ್ವೀಕರಿಸಿದ ಏನೇನ್ ಮಾತಾಡಿದ್ರು? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇಲ್ಲಿದೆ. ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲವೆಂದ ಮಾತು ಆರಂಭಿಸಿದ ಸಿಎಂ ಡಿಕೆಶಿಗೆ ಬಣದ ಶಾಸಕರ ದೆಹಲಿ ಯಾತ್ರೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನು ಸ್ವತಃ ಡಿಕೆಶಿ ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ ಮಾಡಿದ್ದಕ್ಕೂ ಸಿದ್ದರಾಮಯ್ಯ ಬೇಸರಗೊಂಡ್ರಂತೆ. ಅಲ್ಲದೆ ಡಿಕೆ ನಿನ್ನ ಆಪ್ತರ ಮಾತಿನಿಂದ ಬೇಸರವಾಗಿದೆ ಅಂತ ಸಿಎಂ ಹೇಳಿದ್ರಂತೆ. ಇನ್ನು ಡಿಸಿಎಂ ಡಿಕೆಶಿ ಸಹ ಬೇಸರಗೊಂಡಿದ್ದು ಸಿದ್ದರಾಮಯ್ಯನವರಿಗೆ ನಿಮ್ಮ ಆಪ್ತರು 5 ವರ್ಷ ಸಿಎಂ ಅಂತಾರೆ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಬೇಸರ ಆಗಿದೆ, 6 ತಿಂಗಳಿಂದ ನಿರಂತರ ಹೇಳಿಕೆಯಿಂದ ನನಗೆ ನೋವಾಗಿದೆ ಅಂತ ಡಿಕೆಶಿ ಹೇಳಿದ್ರಂತೆ. ಅಂತಿಮವಾಗಿ ವೈಮನಸ್ಬಿಟ್ಟು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗೋಣ ಸರ್, ದೆಹಲಿ ವರಿಷ್ಠರ ತೀರ್ಮಾನಕ್ಕೆ ಇಬ್ರೂ ಬದ್ಧ ಅಂತ ಸಿಎಂಗೆ ಡಿಸಿಎಂ ಹೇಳಿದ್ರು ಅಂತ ಗೊತ್ತಾಗಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಒಗ್ಗಟ್ಟಿನ ಮಾತಾಡಿದ್ರು. ನನ್ನ ಮತ್ತು ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾನಂತೂ ಗುಂಪುಗಾರಿಕೆ ಮಾಡಲ್ಲ ಅಂತ ಹೇಳಿದ್ರು. ನಮ್ಮಲ್ಲಿ, ನನ್ನಲ್ಲಿ, ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋದಲ್ಲ. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕರ್ಕೊಂಡು ಹೋಗ್ಬೋದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5-6 ಜನ ಹಾಕೊಂಡು ಹೋಗ್ಬೋದಾಯ್ತು. ಅದರಿಂದ ಏನು ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದ್ರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು. ನನಗೆ 140 ಜನ ನನಗೆ ಒಂದೇ. ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನಾನು ಯಾವತ್ತೂ ಹೋಗ್ತಿಲ್ಲ. ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ. ಒಟ್ಟಾರೆ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಪವರ್ ಫೈಟ್ ಚೆಂಡು ಸದ್ಯ ದೆಹಲಿ ಅಂಗಳದಲ್ಲಿ ಬಿದ್ದಿದೆ. ಈ ಚೆಂಡನ್ನ ಹೈಕಮಾಂಡ್ ಯಾರ ಬುಟ್ಟಿಗೆ ಹಾಕುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಬಹಳ ಸಂಚಲನ ಮೂಡಿಸಿದೆ. ಅಲ್ಲಿ ಅವರಿಬ್ಬರು ಏನೇನ್ ಚರ್ಚೆ ಮಾಡಿದ್ರು ಅನ್ನೋದು ಭಾರಿ ಕುತೂಹಲದ ಸಂಗತಿ. ಹಾಗಿದ್ರೆ ಇಬ್ಬರ ಮುಖಾಮುಖಿಯಲ್ಲಿ ಏನೇನ್ ಚರ್ಚೆ ಆಯಿತು, ಇಲ್ಲಿದೆ ಇನ್ಸೈಡ್ ಸಂಗತಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೇನಾಯಿತು? ಸಿಎಂ ಡಿಸಿಎಂ ನಡುವೆ ಮಾತುಕತೆ ಏನು? ಒಂದು ತಿಂಗಳಿಂದ ಕುರ್ಚಿ ಕದನದ ಬಳಿಕ ಸಿಎಂ ಮತ್ತು ಡಿಸಿಎಂ ಕದನ ವಿರಾಮ ಘೋಷಿಸಿದ್ದಾರೆ. ಇಬ್ರು ನಿನ್ನೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಗ್ಗಟ್ಟಾಗಿ ಶಾಂತಿ ಮಂತ್ರ ಪಠಿಸಿದ್ದಾರೆ. ಹಾಗಿದ್ರೆ ಇಬ್ಬರು ಉಪಹಾರ ಸ್ವೀಕರಿಸಿದ ಏನೇನ್ ಮಾತಾಡಿದ್ರು? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇಲ್ಲಿದೆ.
ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲವೆಂದ ಮಾತು ಆರಂಭಿಸಿದ ಸಿಎಂ ಡಿಕೆಶಿಗೆ ಬಣದ ಶಾಸಕರ ದೆಹಲಿ ಯಾತ್ರೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನು ಸ್ವತಃ ಡಿಕೆಶಿ ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ ಮಾಡಿದ್ದಕ್ಕೂ ಸಿದ್ದರಾಮಯ್ಯ ಬೇಸರಗೊಂಡ್ರಂತೆ. ಅಲ್ಲದೆ ಡಿಕೆ ನಿನ್ನ ಆಪ್ತರ ಮಾತಿನಿಂದ ಬೇಸರವಾಗಿದೆ ಅಂತ ಸಿಎಂ ಹೇಳಿದ್ರಂತೆ. ಇನ್ನು ಡಿಸಿಎಂ ಡಿಕೆಶಿ ಸಹ ಬೇಸರಗೊಂಡಿದ್ದು ಸಿದ್ದರಾಮಯ್ಯನವರಿಗೆ ನಿಮ್ಮ ಆಪ್ತರು 5 ವರ್ಷ ಸಿಎಂ ಅಂತಾರೆ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಬೇಸರ ಆಗಿದೆ, 6 ತಿಂಗಳಿಂದ ನಿರಂತರ ಹೇಳಿಕೆಯಿಂದ ನನಗೆ ನೋವಾಗಿದೆ ಅಂತ ಡಿಕೆಶಿ ಹೇಳಿದ್ರಂತೆ. ಅಂತಿಮವಾಗಿ ವೈಮನಸ್ಸು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗೋಣ ಸರ್, ದೆಹಲಿ ವರಿಷ್ಠರ ತೀರ್ಮಾನಕ್ಕೆ ಇಬ್ರೂ ಬದ್ಧ ಅಂತ ಸಿಎಂಗೆ ಡಿಸಿಎಂ ಹೇಳಿದ್ರು ಅಂತ ಗೊತ್ತಾಗಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಒಗ್ಗಟ್ಟಿನ ಮಾತಾಡಿದ್ರು. ನನ್ನ ಮತ್ತು ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾನಂತೂ ಗುಂಪುಗಾರಿಕೆ ಮಾಡಲ್ಲ ಅಂತ ಹೇಳಿದ್ರು. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋಣ. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕರ್ಕೊಂಡು ಹೋಗ್ಬೋದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5-6 ಜನ ಹಾಕೊಂಡು ಹೋಗ್ಬೋದಾಯ್ತು. ಅದರಿಂದ ಏನು ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದ್ರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನಾನು ಯಾವತ್ತೂ ಹೋಗಿಲ್ಲ. ನನಗೂ ಅವ್ರಿಗೂ ಯಾವ ತರದ ಭಿನ್ನಾಭಿಪ್ರಾಯ. ಒಟ್ಟಾರೆ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಪವರ್ ಫೈಟ್ ಚೆಂಡು ಸದ್ಯ ದೆಹಲಿ ಅಂಗಳದಲ್ಲಿ ಬಿದ್ದಿದೆ. ಈ ಚೆಂಡನ್ನ ಹೈಕಮಾಂಡ್ ಯಾರ ಬುಟ್ಟಿಗೆ ಹಾಕುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಬಹಳ ಸಂಚಲನ ಮೂಡಿಸಿದೆ. ಅಲ್ಲಿ ಅವರಿಬ್ಬರು ಏನೇನ್ ಚರ್ಚೆ ಮಾಡಿದ್ರು ಅನ್ನೋದು ಭಾರಿ ಕುತೂಹಲದ ಸಂಗತಿ. ಹಾಗಿದ್ರೆ ಇಬ್ಬರ ಮುಖಾಮುಖಿಯಲ್ಲಿ ಏನೇನ್ ಚರ್ಚೆ ಆಯಿತು? ಇಲ್ಲಿದೆ ಇನ್ಸೈಡ್ ಸಂಗತಿ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೇನಾಯಿತು? ಸಿಎಂ ಡಿಸಿಎಂ ನಡುವೆ ಮಾತುಕತೆ ಏನು? ಒಂದು ತಿಂಗಳಿಂದ ಕುರ್ಚಿ ಕದನದ ಬಳಿಕ ಸಿಎಂ ಮತ್ತು ಡಿಸಿಎಂ ಕದನ ವಿರಾಮ ಘೋಷಿಸಿದ್ದಾರೆ. ಇಬ್ರು ನಿನ್ನೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಗ್ಗಟ್ಟಾಗಿ ಶಾಂತಿ ಮಂತ್ರ ಪಠಿಸಿದ್ದಾರೆ. ಹಾಗಿದ್ರೆ ಇಬ್ಬರು ಉಪಹಾರ ಸ್ವೀಕರಿಸ್ತಾ ಏನೇನ್ ಮಾತಾಡಿದ್ರು? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇಲ್ಲಿದೆ. ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲವೆಂದ ಮಾತು ಆರಂಭಿಸಿದ ಸಿಎಂ ಡಿಕೆಶಿಗೆ ಬಣದ ಶಾಸಕರ ದೆಹಲಿ ಯಾತ್ರೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನು ಸ್ವತಃ ಡಿಕೆಶಿ ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ ಮಾಡಿದ್ದಕ್ಕೂ ಸಿದ್ದರಾಮಯ್ಯ ಬೇಸರಗೊಂಡ್ರಂತೆ. ಅಲ್ಲದೆ ಡಿಕೆ ನಿನ್ನ ಆಪ್ತರ ಮಾತಿನಿಂದ ಬೇಸರವಾಗಿದೆ ಅಂತ ಸಿಎಂ ಹೇಳಿದ್ರಂತೆ. ಇನ್ನು ಡಿಸಿಎಂ ಡಿಕೆಶಿ ಸಹ ಬೇಸರಗೊಂಡಿದ್ದು ಸಿದ್ದರಾಮಯ್ಯನವರಿಗೆ ನಿಮ್ಮ ಆಪ್ತರು 5 ವರ್ಷ ಸಿಎಂ ಅಂತಾರೆ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಬೇಸರ ಆಗಿದೆ, 6 ತಿಂಗಳಿಂದ ನಿರಂತರ ಹೇಳಿಕೆಯಿಂದ ನನಗೆ ನೋವಾಗಿದೆ ಅಂತ ಡಿಕೆಶಿ ಹೇಳಿದ್ರಂತೆ. ಅಂತಿಮವಾಗಿ ವೈಮನಸ್ಸು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗೋಣ ಸರ್, ದೆಹಲಿ ವರಿಷ್ಠರ ತೀರ್ಮಾನಕ್ಕೆ ಇಬ್ರೂ ಬದ್ಧ ಅಂತ ಸಿಎಂಗೆ ಡಿಸಿಎಂ ಹೇಳಿದ್ರು ಅಂತ ಗೊತ್ತಾಗಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಒಗ್ಗಟ್ಟಿನ ಮಾತಾಡಿದ್ರು. ನನ್ನ ಮತ್ತು ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾನಂತೂ ಗುಂಪುಗಾರಿಕೆ ಮಾಡಲ್ಲ ಅಂತ ಹೇಳಿದ್ರು. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ.
ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋದಲ್ಲ. ನಾನು ನೀವೆಲ್ಲ ಗಮನಿಸಿರ್ಬೇಕು, ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕರ್ಕೊಂಡು ಹೋಗ್ಬೋದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5-6 ಜನ ಹಾಕೊಂಡು ಹೋಗ್ಬೋದಾಯ್ತು. ಅದರಿಂದ ಏನು ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದ್ರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್, ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನಾನು ಯಾವತ್ತೂ ಹೋಗ್ತಿಲ್ಲ. ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ. ಒಟ್ಟಾರೆ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಪವರ್ ಫೈಟ್ ಚೆಂಡು ಸದ್ಯ ದೆಹಲಿ ಅಂಗಳದಲ್ಲಿ ಬಿದ್ದಿದೆ. ಈ ಚೆಂಡನ್ನ ಹೈಕಮಾಂಡ್ ಯಾರ ಬುಟ್ಟಿಗೆ ಹಾಕುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.